ಇನ್ನು ಧರ್ಮಸ್ಥಳದ ಮೇಲಿನ ಆರೋಪವನ್ನು ಖಂಡಿಸಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಮಠ ಸಂಘ ಸಂಸ್ಥೆಗಳಿಂದ ಪ್ರತಿಭಟನಾ ಮೆರವಣಿಗೆ ಆಗಿದೆ. ಮಳೆಯ ನಡುವೆಯೇ ಮೌನ ಮೆರವಣಿಗೆಯನ್ನ ಮಾಡಿದ್ದಾರೆ. ವಿರೋಧಿಗಳ ಪ್ರತಿಕೃತಿಯನ್ನ ದಹನ ಮಾಡಿ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ರುದ್ರದೇವರ ಮಠ ಅಲ್ಲಿನ ಶ್ರೀಗಳು ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದಕ್ಕೆ ಪ್ರತಿಭಟನಾಕಾರರು ನಿರ್ಧಾರ ಮಾಡಿದ್ದಾರೆ. ಶಿರಸಿ ಉಪವಿಭಾಗಾಧಿಕಾರಿಯ ಮೂಲಕ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಶಿರಸಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ನಾನಾ ಜಿಲ್ಲೆಗಳಲ್ಲಿ ಪ್ರತಿಭಟಿಸಲಾಗ್ತಾ ಇದೆ. ಇವತ್ತು ಧರ್ಮಸ್ಥಳ, ನಾಳೆ ಇನ್ನೊಂದು ಇದೇ ಥರದ ದೇವಸ್ಥಾನ ಟಾರ್ಗೆಟ್ ಆಗ್ತಾ ಹೋಗುತ್ತೆ. ಯಾಕೆ? ಏನಾದರೂ ಸಾಕ್ಷಿಗಳಿದ್ದರೆ, ಪುರಾವೆಗಳಿದ್ದರೆ ಆಯಿತು, ಆರೋಪಗಳನ್ನು ಮಾಡಿ. ಅಲ್ಲಿ ಸೌಜನ್ಯ ಪರವಾದಂಥ ಹೋರಾಟಗಾರರಲ್ಲಿ ಒಂದಷ್ಟು ಜನ ಇತ್ತು. ಅವರ ಹೆಸರುಗಳನ್ನು ಯಾಕೆ ತೆಗೆಯೋದು? ಸುಮ್ಮನೆ ದೊಡ್ಡ ಮನುಷ್ಯರನ್ನ ಹಂಗೆ ಮಾಡಬಾರ್ದು. ಎಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳ್ತಾನೇ ಇರಲಿ. ಅಂಥವ್ರ ಹೆಸರು ಬೇಡ. ನೋಡಿ, ಅವ್ರನ್ನ ಪ್ರತಿಕೃತಿ ಮಾಡಿ ಅಂಟಿಸಿ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ, ಆಕ್ರೋಶ ಹೊರ ಹಾಕಿದ್ದಾರೆ. ಅಷ್ಟೂ ಜನ ಮಾತನಾಡೋ ಬದಲು, ಅರಚಾಡೋ ಬದಲು ಪೊಲೀಸರಿಗೆ ಹೋಗಿ ಸಾಕ್ಷಿ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಏನೋ ಒಂದು ಆಗಿರೋದು. ಇಡೀ ಪ್ರಕರಣ ಅಂತಿಮವಾಗಿ ಸತ್ಯಾಸತ್ಯತೆನಾದರೂ ಹೊರಬಂದಿರೋದು. ಆದರೆ ಅಂಥದ್ದು ಯಾವುದೂ ಆಗಲಿಲ್ಲ. ಕಾರಣ ಇಷ್ಟೇ, ಸಾಕ್ಷಿ ಪುರಾವೆಗಳು ಇದೆ ಅನ್ನೋದು. ಅದು ಎಲ್ಲಿದೆ ಎಂದು ಗೊತ್ತಿಲ್ಲ. ಪೊಲೀಸರಿಗೆ ಕೊಡಂಗಿಲ್ಲ. ಅದನ್ನು ನಾವೇ ನೋಡಬೇಕು, ನಾವೇ ಮಾತಾಡಬೇಕು, ಬಾಯಿಗೆ ಬಂದಂಗೆ ಮಾತಾಡಬೇಕು. ಅದೇ ಆಗ್ತಾ ಇರೋದು. ಸೊ ಅವರ ಪ್ರತಿಕೃತಿಯನ್ನು ದಹಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.